ಹಲೋ, ಎಲ್ರಿಗೂ ಕಡಲ ತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇವತ್ತು ನಾನು ಇಷ್ಟು ದೊಡ್ಡ ಚೀಲ ತಗೊಂಡು ನಮ್ಮೂರು ಸಂತೆಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಬನ್ನಿ ನನ್ನೊಟ್ಟಿಗೆ ನೀವು. ಇವಳು ನೋಡಿ ರೋಡ್ ತೋರ್ಸಂತಿದೆ, ಎಷ್ಟು ಸೂಪರ್ ರೋಡ್, ಇದು ನೈಸ್ ರೋಡು. ಇದು ನಮ್ಮೂರ ಬಸ್ ಸ್ಟ್ಯಾಂಡ್. ಮನೆಯಿಂದ 5 ನಿಮಿಷ ಟ್ರಾವೆಲ್ ಮಾಡಿ ನಾವು ನಮ್ಮೂರಿನ ಸಂತೆಗೆ ರೀಚ್ ಆದ್ವಿ. ಹಾಗೆ ಪಾರ್ಕ್ ಮಾಡಿಬಿಟ್ಟು ಮುಂದೆ ಬಂದ್ವಿ. ಮನೆಯಲ್ಲೇ ಇದ್ದಿದ್ದು ಬೇಜಾರು ಬಂದುಬಿಟ್ಟಿತ್ತು, ಆಚೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ಸಂತೆಗೆ ಬಂದಿದ್ವಿ. ಹಾಗೆ ನಾವು ಮನೆಯಿಂದ ಬರ್ತಾ ಏನೂ ಪ್ಲ್ಯಾನ್ ಮಾಡಿಲ್ಲ, ಏನು ತೊಗೊಳ್ಬೇಕು ಅಂತ. ಇಲ್ಲಿ ಬಂದುಬಿಟ್ಟೆ ನೋಡೋದು ಏನು ತೊಗೊಳ್ಳೋಣ ಅಂತ. ಪ್ರತಿ ಶನಿವಾರನೂ ನಮ್ಮ ಊರಲ್ಲಿ ಸಂತೆ ನಡೆಯುತ್ತೆ. ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ರೀತಿಯಾದ ತರಕಾರಿಯನ್ನು ತರ್ತಾರೆ. ಇಲ್ಲಿ ಬೆಳೆಯುವಂಥ ತರಕಾರಿನೂ ಕೂಡ ಮಾರ್ಲಿಕ್ಕೆ ಬರ್ತಾರೆ. ನಾವು ಹೋದ ತಕ್ಷಣ ಫಸ್ಟ್ ಕಂಡಿದ್ದೆ ನಮಗೆ ಬೆಂಡೆಕಾಯಿ, ಅದನ್ನು ತೊಗೊಂಡ್ವಿ. ಆಂಟಿ ನಮ್ಗೆ ಹೆಲ್ಪ್ ಮಾಡಿದರು ಆರಿಸ್ಕೊಳ್ಳಿಕ್ಕೆ. ಹಾಗೆ ಅಲ್ಲಿಂದ ಮುಂದೆ ಬಂದ್ವಿ. ಅಜ್ಜಿ ಹೇಳ್ತಿದ್ಲು ಅದು ನಮ್ಮ ಮನೇಲೇ ಬೆಳೆದಿರೋದು, ಚೆನ್ನಾಗಿದೆ ತಗೊಳ್ಳಿ ಅಂತ. ಅದು ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ ಆಡಿಯೋದಲ್ಲಿ. ಅಜ್ಜಿ ಹತ್ರ ನಾನು ಹೀರೆಕಾಯಿ ತಗೊಂಡೆ. ಆಂಟಿ ಚಹಾ ತಂದಿದ್ದಾರೆ ಸಂತೆಗೆ, ನಮ್ಗೆ ಸುಸ್ತಾಯ್ತು ಅಂತ ಹೇಳಿ. ಎಷ್ಟಿದು ಮೂಲಂಗಿ? 57. ಇದು ಅನ್ನೆಬೈಲ ಯೂಟ್ಯೂಬ್ ಹಾಕ್ತಿ ನಾವು ಬಾಸ್ಕೊಡು. ಹೌದು, 70 ರೂಪಾಯಿಗೆ ಒಂದು. ಇದು ಊರಲ್ಲಿ ಬೆಳೆದಿದ್ದಲ್ಲ ನಮ್ಮೂರಲ್ಲಿ. ಇದು ನೋಡಿ ನಮ್ಮೂರಲ್ಲಿ ಬೆಳೆದಿದ್ದಂತ ಹೀರೆಕಾಯಿ. ಆಂಟಿ ಏನ್ ಕೊಟ್ಟು ಚೆನ್ನಾಗಿದೆ, ನೀವು ಚೆನ್ನಾಗಿ ಕಾಣ್ತಿದ್ರಿ. ಇದು ನೋಡಿ ಊರಳ್ಬೆ ಅಂತೆ. ಆಂಟಿ ಚಂದ ಪೋಸ್ಟ್ ಕೊಡಿ. ಆಮೇಲೆ ಪೋಸ್ಟ್ ಹೇಳ್ಕೊಡ್ತಾ ಇದು. ನಾನು ಅದಕ್ಕೆ ನೋಡಿ ನೀವು ಎಳೆದ್ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಬರ್ತೀನಿ. ಮುಖ ನೆನಪಿರ್ತದೆ, ಹೆಂಗು ವಿಡಿಯೋ ಮಾಡ್ಕೊಂಡಿವೆ ನಾನು. ನಮಗ್ ಮೀನೇ ಲೈಕ್ ಆಗುದು, ಈ ತರಕಾರಿ ಇಷ್ಟ ಆಗುದಿಲ್ಲ, ಆದ್ರೂ ಬರುದು ಸುಮ್ಮನೆ ಸಂತೆಗೆ. ಎಷ್ಟು? 53. ಮೆಂತೆ ಎಷ್ಟು? 2. ಇನ್ನೊಂದು ಕೊಡಿ. ಹೌದು, ತಗೊಳ್ಳುದೇನೆ. ಸೀಲ್ ಫುಲ್ ಜನರಷ್ಟಿದ್ರು, ಅದಕ್ಕೆ ನಾವು ನಮ್ಮ ರೂಟನ್ನು ಬದಲಿಸಿದೆವು. ಬೀಟ್ರೂಟ್ ಎಲ್ಲಿ ಬೆಳೆದಿದ್ದು? ಹೌದು, ಚಿಕ್ಕಮಗಳೂರು. ಅಲ್ಲಿಂದ ತಗೋ ಬಂದ್ರಿ. ಸೂಪರ್ ನೀವು ಹಾಗಾದ್ರೆ. ಇದೆಲ್ಲ ಬರುತ್ತೆ, ನಮಗೆ ನಿಜ ಗೊತ್ತಿರ್ಲಿಲ್ಲ. ಕತ್ತಿ ಎಲ್ಲ ಬಂದಿದೆ. ಆಮೇಲೆ ಕತ್ತಿ ಬೇಕಾ? ಕತ್ತಿ ಬೇಕಾ? ನೋಡಿ ತರಕಾರಿ ತಗೊಳಕ್ಕೆ ಯಾರು ಬಂದಿದ್ದಾರೆ. ಅಯ್ಯಪ್ಪ, ಎಲ್ಲಿಂದ ಬಂದಿರ್ರಿ ನೀವು? ಉಳ್ಳಾಗಡ್ಡೆ ಎಷ್ಟು? 50 ರೂಪಾಯಿಗೆ. ಎಷ್ಟು ಗಂಟೆಗೆ ಬಂದಿದ್ರಿ? ಹೌದಾ, ಸಂಜೆ ಹೋಗೋದು? ಅಲ್ಲಿ ನಾಳೆ ಸಂತೆ ಇರ್ತದಲ್ಲ. ಒಂದ್ರಿ ಎಷ್ಟಿದೆ ಅಲ್ಲಿ? ಇದು 1 kg ಐತಿ.
ಹಬ್ಬ ಉಳ್ಳಾಗಡ್ಡೆ ತಗೊಳ್ಳೋ ಸೊಪ್ಪಿಗೆ ಫುಲ್ ಸುಸ್ತಾದೆ ನಾನಂತೂ. ನೋಡಿ ಆಲ್ರೆಡಿ ತಕ್ಕಡಿ ತಗೊಂಡಿದ್ದೀನಿ, ಅಲ್ಲಿ ಸ್ವಲ್ಪ ಉಳಿಸಿದ್ದೀನಿ. ವಿಡಿಯೋ ಮಾಡೋದು ಭಾಳ ಕಷ್ಟ. ಇವಾಗಲೇ ರಿಸಿಪ್ಟ್ನ ಹುಡುಕ್ತಾ ಇದ್ದಾಳೆ ಅಮೂಲಿ, ಏನು ಮಾಡಬೇಕು ಅಂತ ಹೇಳಿ ತಗೊಂಡಿರೋ ತರಕಾರಿಗೆ. ಟೊಮೆಟೊ 20 ರೂಪಾಯಿ. ಸೂಪರ್ ಆಗಿದೆ ನಿಮ್ಮ ಡೈಲಾಗ್. ಬಡವರಿಗೆ ಮಾತ್ರ ಈಗ, BPL ಕಾಡಿದ್ರೆ ಮಾತ್ರ ಈಗ, BPL ಕಾಡಿದ್ರೆ ಮಾತ್ರ ಈಗ. ಕನ್ಫ್ಯೂಸ್ ಆಗ್ತಿದೆ ಅಲ್ಲ ಯಾವ ತಗೊಳ್ಬೇಕಂತ. ಅಜ್ಜಿ ಎಷ್ಟು ಕೆಜಿ ತಗೊಳ್ತಿದ್ರಿ? ಎಷ್ಟು ಕೆಜಿ ತಗೊಳ್ತಿದ್ರಿ? ಹೌದು, ನೀವು ಚಂದ ಇದ್ರಿ ಅಲ್ಲ ಅದಕ್ಕೆ. ನಮ್ದು ಅಡ್ವರ್ಟೈಸ್ ತಗೊಂಡಾರ ಟಮಾಟೆ ವ್ಯಾಪಾರ ಮಾಡೋರಿಗೆ. ಹೌದು, ಅಡ್ವರ್ಟೈಸ್ ಮಾಡ್ತಿದ್ವಿ. ಬಡವರಿಗೆ ಮಾತ್ರ, ಬಡವರಿಗೆ ಮಾತ್ರ ಈಗ. ಇಲ್ಲಿ ನೋಡಿ ನಮ್ಮ ದೊಡ್ಡ ದೇವಸ್ಥಾನ, ಅಂಕೋಲ ದೇವಸ್ಥಾನ, ವೆಂಕಟರಮಣ ದೇವಸ್ಥಾನದವರೆಗೂ ಬಂದ್ವಿ ನಾವೀಗ. ಅಯ್ಯೋ ಬರ್ತಾನೆ ಇದ್ದೀವಿ, ಇನ್ನು ಸಂತೆ ಮುಗಿತಾನೆ ಇಲ್ಲ, ಅಷ್ಟು ದೂರ ಹತ್ತನೇ ಇದೆ. ಎಲ್ಲ ಕಡೆ ಒಂದೇ ತರ ತರಕಾರಿ ಇದೆ ಅಲ್ಲ. ನಾವು ಹೇಳಿದ್ವಲ್ಲ ಮತ್ತೆ ಬರ್ತೀವಿ ಅಂತ. ಇದು ಊರ್ ಸೌತೆಕಾಯಿ ಅಂತೆ. ನೀವೇ ಬೆಳೆದಿದ್ದು? ಯಾವ ಊರು ನಿಮ್ದು? ಹೊಸಗದ್ದೆ. ನಮ್ಮ ಸಂಬಂಧಿಕರ ಮನೆ ಇದು ಹೊಸಗದ್ದೆ. ಅಮೂಲ್ಯ ಊಟಕ್ಕೆ ಕರಿತಾ ಇದ್ದ ಆಂಟಿಗೆ ನಮ್ಮ ಮನೆಗೆ. ಇವೆಲ್ಲ ನೀವೇ ಬೆಳೆದಿದ್ದು? ಇದೆಲ್ಲ ಘಾಟಿದು? ಆಂಟಿ ನಮ್ಗೆ ಆಲ್ರೆಡಿ ಫ್ರೆಂಡ್ ಆಗ್ಬಿಟ್ರು ನೋಡಿ, ಅವ್ರ ಸ್ಮೈಲ್ ನೋಡಿ. ಮಾವಿನ ಸೀಸನ್ ಮುಗಿದಿದೆ, ಬಟ್ ಆದ್ರೂ ಇಲ್ಲಿ ನೀಲಮ್ಮ ಹಣ್ಣದು, ನೀಲಮ್, ಬೆಂಗಳೂರು ನೀಲಮ್ ಹಣ್ಣು ಬಂದಿದೆ. ಟೇಸ್ಟ್ ಮಾಡಿ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ತಾ ಇದ್ದೀನಿ, ನಿಮಗೂ ಬೇಕಾ? ನೀವು ಎಲ್ಲಿಂದ ತರ್ತೀರಿ ನೀವು? ಹಾ, ಹುಬ್ಳಿಯಿಂದ ತರ್ತೀರಿ. ಎಷ್ಟು ಗಂಟೆಗೆ ಬಂದಿದ್ರಿ ಬೆಳಿಗ್ಗೆ? ಬೆಳಗ್ಗೆ ನಾವು 4 ಗಂಟೆಗೆ ಬಂದಿದ್ವಿ. ಹೌದಾ? ಮನೆಗೆ ಹೋಗೋದು? ನಾಳೆ ರಾತ್ರಿ ಹೋಗ್ತೀವಿ, ಕಾರವಾರ ಸಂತೆ ಮುಗಿಸಿ. ನಾಳೆ ಅಮಾವಾಸ್ಯೆ ಇರೋದ್ರಿಂದ ನಾವು ಹೂ ತಗೊಳಕ್ ಬಂದ್ವಿ. ಫುಲ್ ಸುಸ್ತಾಗ್ಬಿಟ್ವಿ. ಫೈನಲಿ ಎಲ್ಲ ತಗೊಂಡು ಹೊರಡ್ತಾ ಇದ್ವಿ. ಅಯ್ಯೋ ಫುಲ್ ಮೋಡ ಆಗಿದೆ, ಮಳೆ ಬರೋ ಥರ ಇದೆ. ನಾವು ಬೇಗ ಮನೆ ಸೇರ್ಕೊಳ್ಬೇಕು. ಸಣ್ಣ ಸಣ್ಣ ಮಳೆ ಬರ್ತಾ ಇದ್ದು ಹಂಗೆ ಫುಲ್ ಸುಸ್ತಾಗಿದೆ, ಬೀಳ್ತಾ ಇದೆ. ಫುಲ್ ಸುಸ್ತಾಗೋಯ್ತು. ಆದ್ರೆ ಇವಾಗ ಈ ಗಾಳಿ ನಮ್ಮನ್ನ ಇನ್ನಷ್ಟು ಫ್ರೆಶ್ ಮಾಡ್ತಾ ಇದೆ. ಹಣೆಯ ಬರಹದಲ್ಲಿ ಜೀವನವಿಲ್ಲ, ಹಣೆಯ ಬೆವರಿನಲ್ಲಿ ಜೀವನವಿದೆ ಎಂದು ತಿಳಿದಾತ ನಮ್ಮ ಅನ್ನದಾತ. ಅವನ ಪರಿಶ್ರಮಕ್ಕೆ ನಮ್ಮದೊಂದು ಸಲಾಂ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಮುಂದೆ ಇನ್ನಷ್ಟು ಒಳ್ಳೆಯ ವಿಡಿಯೋಗಳೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.